ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಸ್ವಾಗತ. ಇದನ್ನು ತಿಂಡಿ ಬೀದಿ ಅಂತ ಕೂಡ ಕರೀತಾರೆ. ಇಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ನೈಟ್ 1 ಗಂಟೆ ತನಕನೂ ಫುಲ್ ಕ್ರೌಡ್ ಇದೇ ರೀತಿ ಇರುತ್ತೆ. ಎಲ್ಲ ಶಾಪ್ಗಳು ಓಪನ್ ಆಗಿರುತ್ತೆ. ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಬರೀ ವೆಜ್ ರೆಸ್ಟೋರೆಂಟ್ಸ್ ಮಾತ್ರ ಇರೋದು. ಇಲ್ಲಿ ನಿಮಗೆ ನಾನ್ ವೆಜ್ಗಳು ಯಾವುದೂ ಸಿಗೋದಿಲ್ಲ. ಬನ್ನಿ, ಹೇಗಿದೆ ನಮ್ಮ ವಿವಿಪುರಂ ಫುಡ್ ಸ್ಟ್ರೀಟ್ ಅಂತ ನೋಡ್ಕೊಂಡು ಬರೋಣ. ಸಾವಿರದ 1962ರ ಪ್ರಾರಂಭದಲ್ಲಿ ಒಂದು ಸಣ್ಣ ತಳ್ಳೋಗಾಡಿ ಇಲ್ಲಿನ ವಿಬಿ ಬೇಕರಿ ಹತ್ತಿರ ಬಂದು ನಿಂತು ತನ್ನ ವ್ಯಾಪಾರವನ್ನು ಆರಂಭಿಸಿ ಇವತ್ತು ವಿವಿಪುರಂ ಫುಡ್ ಸ್ಟ್ರೀಟ್ ಅಥವಾ ವಿಶ್ವೇಶ್ವರಪುರಂ ಫುಡ್ ಸ್ಟ್ರೀಟ್ ಆಗಿ ಬೆಳೆದು ಇದು ಬೆಂಗಳೂರಿನ ಬಸವನಗುಡಿಯ ವಿಶ್ವೇಶ್ವರಪುರ ಏರಿಯಾದಲ್ಲಿದೆ. ಸಜ್ಜನ್ ರಾವ್ ಸರ್ಕಲ್ ಇಂದ ಸ್ಟಾರ್ಟ್ ಆಗಿ ಓಲ್ಡ್ ಮಾರ್ಕೆಟ್ ರೋಡ್ ವರೆಗಿನ 300 ಮೀಟರ್ ಪ್ರದೇಶದಲ್ಲಿ ತಿಂಡಿ ಬೀದಿ ವಿಸ್ತರಿಸಿದೆ. फायर पान, चॉकलेट पान, सादा पान, स्पेशल पीड़ा, बबल टी, थाईलैंड स्पेशल मिल्कशेक, बाय वन गेट वन, बबल टी, थाईलैंड स्पेशल मिल्कशेक, बाय वन गेट वन. ಸುಮಾರು 50ಕ್ಕೂ ಅಧಿಕ ಫುಡ್ ಸ್ಟಾಲ್, ಜ್ಯೂಸ್ ಸ್ಟಾಲ್ ಇಲ್ಲಿದೆ. ಇದು ಪ್ಯೂರ್ ವೆಜಿಟೇರಿಯನ್ ಫುಡ್ ಸ್ಟ್ರೀಟ್. ಇಲ್ಲಿ ಸ್ವೀಟ್ಸ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಫುಡ್ಗಳು ಸಿಗುತ್ತೆ. ಸಂಜೆ 6 ಗಂಟೆಯಿಂದ 11 ಗಂಟೆ ತನಕ ತುಂಬ ಕಿಕ್ಕಿರಿದು ಜನ ಸೇರಿರ್ತಾರೆ. ನಮ್ಮ ಜೊತೆ ಸಾಫ್ಟಿ ಐಸ್ ಕ್ರೀಮ್ ಶಾಪ್ನ ಅಂಜಿ ಅವರಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ. ಸರ್ ನಮಸ್ತೆ ಸರ್, ನನ್ನ ಹೆಸರು ಅಂಜಿ ಅಂತ. ನಾನು ವಿವಿಪುರಂದಲ್ಲಿ ಒಂದು 2 ಮಂತ್ಸ್ ಆಯ್ತು ಸರ್ ಶಾಪ್ ಹಾಕೊಂಡು. ನಮ್ಮಲ್ಲಿ ವೆನಿಲಾ ಇದೆ, ಮ್ಯಾಂಗೋ ಇದೆ, ಚಾಕ್ಲೇಟ್ ಇದೆ, ಆಮೇಲೆ ಸ್ಟ್ರಾಬೆರಿ ಇದೆ. ಮಂಡೇ ಟು ಸಾಟರ್ಡೆ 1 ವೀಕು ವೆನಿಲಾ ಕೊಡ್ತೀವಿ ಸರ್. ಮಂಡೇ ಟು ಮತ್ತು ಟ್ಯೂಸ್ಡೇ ನೆಕ್ಸ್ಟ್ ವೀಕು ಮ್ಯಾಂಗೋ ಕೊಡ್ತೀವಿ. ಅದೇ ನೆಕ್ಸ್ಟ್ ವೀಕು ಮ್ಯಾಂಗೋ ಮತ್ತು ಚಾಕ್ಲೇಟು ಮತ್ತು ಸ್ಟ್ರಾಬೆರಿ 3 ಥರ ಬರುತ್ತೆ ಸರ್ ನಮ್ಮಲ್ಲಿ. ರೆಸ್ಪಾನ್ಸ್ ಆಗಿದೆ? ರೆಸ್ಪಾನ್ಸ್ ಚೆನ್ನಾಗಿದೆ ಸರ್, ಇಲ್ಲಿ ಚೆನ್ನಾಗಿದೆ ರೆಸ್ಪಾನ್ಸು ಎಲ್ಲ. ಆಮೇಲೆ ಕಸ್ಟಮರ್ಸ್ ಸ್ವಲ್ಪ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ. ಆಮೇಲೆ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಏನು ಟೈಮಿಂಗ್ ಏನು ನಿಮ್ಮದು? ಸರ್ ಟೈಮಿಂಗ್ ನಮ್ಮದು ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 1:30 ತನಕ ಇರುತ್ತೆ. ಶ್ರೀ ಸ್ವಾಮಿ ಬಜ್ಜಿ ಸೆಂಟರ್ನ ಕ್ಯಾಪ್ಸಿಕಮ್ ಪೈನಾಪಲ್ ಬಜ್ಜಿಗಳು, ವಿಬಿ ಬೇಕರಿಯ ಕ್ರೀಮ್ ಪಫ್ ಹನಿ ಕೇಕ್ಗಳು, ಚೈನೀಸ್ ಕಾರ್ನರ್, ಇಡ್ಲಿ ಮನೆ, ಶಿವಣ್ಣ ಗುಲ್ಕನ್ ಕಾರ್ನರ್, ಆರ್ಯವೈಶ್ಯ ರಿಫ್ರೆಶ್ಮೆಂಟ್ನ ದಬೇಲಿ, ಶ್ರೀ ವಾಸವಿ ಚಾಟ್ಸ್ನ ಜಿಲೇಬಿ, ಮುಂಬೈ ಬಾದಾಮ್ ಮಿಲ್ಕ್ ಆ್ಯಂಡ್ ಲಸ್ಸಿ ಸೆಂಟರ್ನ ಲಸ್ಸಿ ಇವು ಇಲ್ಲಿನ ಫೇಮಸ್ ಶಾಪ್ಗಳು. ಡಿಸೆಂಬರ್ ಜನವರಿ ಚಳಿಗಾಲದ ಸಮಯದಲ್ಲಿ ಈ ಫುಡ್ ಸ್ಟ್ರೀಟ್ನಲ್ಲಿ ಅವರೆಕಾಯಿ ಮೇಳ ನಡೆಯುತ್ತೆ. ಅವರೆಕಾಯಿಂದ ತುಂಬ ತರೇವಾರಿ ಡಿಶಸ್ನ ತಯಾರಿಸಿ ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಇಲ್ಲಿ ಸುಮಾರು 10,000 ಕೆಜಿಗೂ ಅಧಿಕ ಅವರೆಕಾಯಿ ಆ ಸಮಯದಲ್ಲಿ ಸೇಲ್ ಆಗುತ್ತೆ. ಮುಖ್ಯವಾಗಿ ಅವರೆಕಾಯಿ ಬೆಳೆಗಾರರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ರೈತರಿಂದ ಖರೀದಿ ಮಾಡಿ ಇಲ್ಲಿ ಮಾರಾಟ ಮಾಡುತ್ತಾರೆ.
ಎಲ್ರಿಗೂ ನಮಸ್ತೆ. ಇದು ಫುಡ್ ಸ್ಟ್ರೀಟು ವಿ ವಿ ಪುರಂನಲ್ಲಿದೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಬನ್ನಿ. ಎಲ್ಲರೂ ಅಕ್ಕ ತಂಗಿರನ್ನ ಅಮ್ಮ ಅಜ್ಜಿಗಳನ್ನ ಕರ್ಕೊಂಬನ್ನಿ. ಭಾಳ ಚೆನ್ನಾಗಿದೆ. ಮಳೆ ಬಂದರೆ ದಯವಿಟ್ಟು ಬರಬೇಡ್ರಿ, ಇಲ್ಲಾಂದರೆ ಬನ್ನಿ, ಎಲ್ಲ ತಿನ್ನಿ. ಭಾಳ ಚೆನ್ನಾಗಿದೆ. ಕುಲ್ಫಿ ಚೆನ್ನಾಗಿದೆ, ಗೋಬಿ ಚೆನ್ನಾಗಿದೆ, ಮಸಾಲ ಪಾಪಡ್ ಚೆನ್ನಾಗಿದೆ, ಮತ್ತು ದೋಸೆ ಚೆನ್ನಾಗಿದೆ. ದಯವಿಟ್ಟು ಬನ್ನಿ, ಎಲ್ಲರೂ ಬಂದಿದ್ದೀನಿ. ಕುಲ್ಫಿ ಭಾಳ ಕಡಿಮೆ. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈಗ SLV ಮನೆ ತಿಂಡಿಯ ಶ್ರೀಧರ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ. ಸರ್, ಇಲ್ಲಿ SLV ತಿಂಡಿ ಮನೆ ಅಂತ ನಮ್ಮಲ್ಲಿ ಎಲ್ಲ ಸಿಗುತ್ತೆ. ಇಲ್ಲಿ ಬಂದು ವಿ ಪುರಂ ಫುಡ್ ಸ್ಟ್ರೀಟಲ್ಲಿ ಬಂದು ಅವರೇ ಬೇಳೆ ದೋಸೆ ಫೇಮಸ್ಸು. SLV ತಿಂಡಿ ಮನೆ ಬಂದು ನಾವು ಆಲ್ಮೋಸ್ಟ್ 1 ಇಯರ್ ಆಯಿತು ಓಪನ್ ಮಾಡಿ. ನಮ್ಮಲ್ಲಿ ಸಿಟ್ಟಿಂಗ್ ಸರ್ವಿಸ್ ಎಲ್ಲ ಇದೆ. ನಮ್ಮಲ್ಲಿ ಈ ಏರಿಯಾದಲ್ಲಿ ಎಲ್ಲೂ ಇಲ್ಲ ಸಿಟ್ಟಿಂಗ್ ಸರ್ವಿಸು. ನಮ್ಮಲ್ಲಿ ಎಲ್ಲ ಥರ ಐಟಮ್ ಸಿಗುತ್ತೆ. ಅವರೇ ಬೇಳೆ ದೋಸೆ, ಚೀಸು, ಪನ್ನೀರು, ಆನಿಯನ್ನು, ಗೋಬಿ, ನೂಡಲ್ಸ್, ಫ್ರೈಡ್ ರೈಸ್, ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಕೋಬಟ್ಟು, ಇಡ್ಲಿ ಒಬ್ಬಟ್ಟು, ಪುಡ್ಡು, ಈ ಥರ ಈ ಫುಡ್ ಸ್ಟ್ರೀಟಲ್ಲಿ ಏನು ಇಲ್ಲದಿಲ್ಲ ಎಲ್ಲ ಥರ ಐಟಮ್ ಸಿಗುತ್ತೆ ನಮ್ಮಲ್ಲಿ. हो गया फसल ये बाकी है ना भाई हो गया
ಇನ್ನು BBMP ಕೂಡ ಇಲ್ಲಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಅಲ್ಲಲ್ಲಿ ಡಸ್ಟ್ಬಿನ್ಗಳು, ಹ್ಯಾಂಡ್ ವಾಶ್ ಮಾಡಲು ಸ್ಥಳಗಳ ವ್ಯವಸ್ಥೆ ಮಾಡಿದರೆ ಇನ್ನೂ ಒಳ್ಳೆಯದು. ಪೊಲೀಸರು ಕೂಡ ಇಲ್ಲಿ ವೆಹಿಕಲ್ಸ್ ನೋ ಎಂಟ್ರಿನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋ ಥರ ಮಾಡಿದ್ರೆ ಒಳ್ಳೆಯದು. ತುಂಬ ಜನ ಸೇರೋ ಈ ಪ್ಲೇಸ್ನಲ್ಲಿ ಪೊಲೀಸ್ ಪ್ಯಾಟ್ರೋಲಿಂಗ್ ಇದ್ದರೆ ತುಂಬ ಉತ್ತಮ. ಸೊ ಇವಾಗ ನಮ್ಮ ಜೊತೆ ವಾಸವಿ ಮನೆ ತಿಂಡಿಯ ಹರೀಶ್ ಅವರಿದ್ದಾರೆ. ಬನ್ನಿ ಅವ್ರಿಗೆ ಮಾತಾಡ್ಸೋಣ, ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಇಲ್ಲಿ ಅಂತ ಹೇಳಿ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್, ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರಂಬ ರೊಟ್ಟಿ, ಪಾವ್ ಭಾಜಿ, ವಡಾಪಾವ್, ದಬೇಲಿ, ಮೈಸೂರು ಮಸಾಲ, ಚೀ ಮಸಾಲ, ಪುಡಿ ಮಸಾಲ, ಓಪನ್ ದೋಸೆ, ವಾಸವಿ ಸ್ಪೆಷಲ್ ಅವರೇ ಬೆಳೆ ದೋಸೆ ಸಿಗುತ್ತೆ. ಮಾಗಡಿಯಿಂದ ತರಿಸ್ಬಿಟ್ಟು ಮಾಡೋದು ಅವರೇ ಬೆಳೆ ದೋಸೆ. ಹೇಗಿದೆ ಸರ್ ಇಲ್ಲಿ ರೆಸ್ಪಾನ್ಸ್ ಎಲ್ಲ? ಚೆನ್ನಾಗಿದೆ, ಡೈಲಿ ಒಳ್ಳೆ ಸೇಲ್ಸ್ ಚೆನ್ನಾಗಿದೆ. ಡೈಲಿ 500 ದೋಸೆ ಸೇಲ್ ಮಾಡ್ತೀವಿ, ಅವರೇ ಬೆಳೆ ದೋಸೆ 500 ಸೇಲ್ ಆಗುತ್ತೆ ಡೈಲಿ. ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಈ ಶಾಪ್? ನಾವು ಬಂದ್ಬಿಟ್ಟು 7 ವರ್ಷ ಆಯಿತು, 7 ವರ್ಷ ಆಯಿತು. ಈ ಶಾಪ್ ಎಷ್ಟು ವರ್ಷ ಆಯಿತು? 25 ವರ್ಷದಿಂದ ಇದೆ ಸ್ವಲ್ಪ. ನಮ್ಮ ಜೊತೆ ಫುಡ್ ಸ್ಟ್ರೀಟಿಗೆ ಬಂದಂತಹ ಶ್ರವಣ್ ಶಿವಪ್ಪ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಇಲ್ಲಿ ಬಂದಿರೋದು ತುಂಬ ಅಪರೂಪ ಅಲ್ಲ, ಹಾಗಾಗಿ ಬರ್ತಾ ಇರ್ತೀವಿ ಫ್ರೆಂಡ್ಸ್ ಜೊತೆ. ಒಳ್ಳೆ ಹ್ಯಾಂಗ್ಔಟ್ ಸ್ಪಾಟ್ ಇದೆ ಆ್ಯಂಡ್ ನೈಟ್ 12 ಗಂಟೆವರೆಗೂ ಇರುತ್ತೆ. ಆ್ಯಂಡ್ ಬೇಜಾನ್ ಆಪ್ಷನ್ಸ್ ಇದೆ ನಿಮಗೆ. ಆ್ಯಂಡ್ ದೇ ಮೇಂಟೈನ್ ಕ್ಲೀನ್ಲಿನೆಸ್, ಒಂದೊಂದು ಕಡೆ ಇಲ್ಲ, ಅದನ್ನ ನೋಡ್ಬೋದು. ಬಟ್ ಇಟ್ಸ್ ಫೈನ್. ನೀವೇನೇನು ತಿಂದ್ರಿ? ಈಗ ಸದ್ಯಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ಪಡ್ಡು ಆಗಿದೆ, ಅವರ ಬೆಳೆ ದೋಸೆ ಆಗಿದೆ, ಬಜ್ಜಿ ಇದೆ, ಚೈನೀಸ್ ಇದೆ, ಆ್ಯಂಡ್ ಐಮ್ ಗೋಯಿಂಗ್ ಫಾರ್ ಐಸ್ ಕ್ರೀಮ್ ಆಲ್ರೆಡಿ. ಓಕೆ, ಇನ್ನು ಎಷ್ಟೋ ತನಕ ಇಲ್ಲ ಇರ್ತೀರಾ? ಎಷ್ಟು ಟೈಮು? ದ ನೈಟ್ ಇಸ್ ಟು ಯಂಗ್, ಇನ್ನೂ ಸ್ವಲ್ಪ ಇರ್ಬೋದು, ಒಂದು 11:30ವರೆಗೂ. ನಮ್ಮ ಜೊತೆ ಒಬ್ರು ಕಸ್ಟಮರ್ ಇಲ್ಲಿ ಇದ್ದಾರೆ, ಹಸನ್ ಅಂತ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಹೇಗಿದೆ ನಿಮಗೆ ಇಲ್ಲಿ ಫುಡ್ಸ್ ಎಲ್ಲ? Experience is nice, sir. All the masala dosa, gobi manchuri, and food street ice cream and dry fruits in the front of that is nice experience here. ಎಷ್ಟು ಗಂಟೆಗೆ ಬಂದ್ರಿ ಸರ್ ಇಲ್ಲಿ? I came at 10 o'clock, sir. ಇನ್ನು ಎಷ್ಟೋ ತನಕ ಇರ್ತೀರಾ? 12 o'clock. ಅಷ್ಟೋ ತನಕನೂ ಜನ ಫುಲ್ ಇರ್ತಾರೆ ಇಲ್ಲಿ, ಎಲ್ಲ ಶಾಪ್ಸ್ ಇರುತ್ತೆ? Till 1 o'clock it will be there. ಥ್ಯಾಂಕ್ ಯು ಸರ್. ಏನು ಸರ್ ಇದು?
ತವಾ ಪಲಾವ್, ಬಟರ್ ತವಾ ಪಲಾವ್. ಇದು ತುಂಬ ಸೇಲ್ ಇದೆ ಹೇಗೆ? ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈಗ ಸ್ವಾಮಿ ಬಜ್ಜಿ ಸೆಂಟರ್ನ ಮಂಜುನಾಥ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ? ಒಂದು 30-35 ವರ್ಷದಿಂದ ಮಾಡ್ತಾ ಇದ್ದೀವಿ. ಏನು ಸ್ಪೆಷಲ್ ಸರ್ ನಿಮ್ಮ ಹತ್ರ? ಸ್ಪೆಷಲ್ ಇವಾಗ ನಮ್ಮ ಹತ್ರ ಈ ಬ್ರೆಡ್, ಕ್ಯಾಪ್ಸಿಕಮ್ ಮತ್ತು ಪೈನಾಪಲ್ಲು ಇವೆಲ್ಲ ಫೇಮಸ್ ಆಗಿದೆ. ಡೈಲಿ ಎಷ್ಟು ಸೇಲ್ ಮಾಡ್ತೀರಾ ಸರ್? ಡೈಲಿ ಕಡಿಮೆ ಒಂದು 15-20 ಪೈನಾಪಲ್ಲು, ಕ್ಯಾಪ್ಸಿಕಮ್ 15-20 ಹಿಂಗೆ ಮಾಡ್ತೀವಿ. ಜಾಸ್ತಿ ಬರುತ್ತೆ, ಗಿರಾಕಿ ಬರ್ತದೆ. ಶನಿವಾರ ಬಂದರೆ ಚೆನ್ನಾಗಿರುತ್ತೆ. ಬೇರೆ ಮಿಕ್ಕಿದ್ದೇನೋ ಅಷ್ಟೇ ಗಿರಾಕಿ ಇರೋಲ್ಲ. ಫುಡ್ ಏನೇನು ತಿಂದ್ರಿ ಸರ್ ಇಲ್ಲಿ? ಸರ್ ನಾವು ಇವಾಗ ಆ್ಯಕ್ಚುಲಿ ರೋಟಿ ಮತ್ತು ರುಮಾಲ್ ರೋಟಿ ಎಲ್ಲ ತೊಗೊಂಡ್ವಿ. ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ. ಮತ್ತು ಇವ್ರು ಬಂದ್ಬಿಟ್ಟು ಗಣೇಶ್ ಅಂತ, ಇವರು ಇವಾಗ ಇಲ್ಲಿ ನೆಕ್ಸ್ಟು ಅವರೇ ಬೆಳೆ ದೋಸೆ ತೊಗೋಬೇಕು ಎಲ್ಲ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಮ್ಯಾಕ್ಸಿಮಮ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬೆಸ್ಟ್ ಪ್ಲೇಸ್ ಫಾರ್ ಫುಡ್ ಅಂದರೆ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಹೌದು, ಮೈನ್ ಫುಡ್ ಸರ್ ಟೈಮ್ 10:30 ರಾತ್ರಿ ಆಗಿದೆ, ಆದರೂ ಒಳ್ಳೆ ಜಾತ್ರೆ ಥರ ಇದೆ. ನಿಮ್ಗೆ ಹೇಗೆ ಅನ್ಸುತ್ತೆ? ಹೌದು ಸರ್, ಜಾತ್ರೆ ಥರ ಇರುತ್ತೆ ಎಲ್ಲ. ನಿಮ್ಗೆ ಯಾವಾಗ 24/7 ಯಾವಾಗ ಬಂದರೂ ಹಿಂಗೆ ಇರುತ್ತೆ ಸರ್. ಜನ ಇಷ್ಟಪಟ್ಟು ಬರ್ತಾರೆ, ಎಲ್ಲ ಪರ್ಫೆಕ್ಟಾಗಿ ಮಾಡಿಕೊಡ್ತಾರೆ. ನಿಮ್ಮ ಫೇವ್ರೇಟ್ ಶಾಪ್ ಯಾವ್ದು ಸರ್? ಸರ್ ನಮ್ಮ ಫೇವ್ರೇಟ್ ಶಾಪ್ ಇದು ಸರ್. ಯಾವಾಗ ಬಂದರೂ ಚೈನೀಸ್ ಕಾರ್ನರ್, ದಿ ಒನ್ ಬೆಸ್ಟ್ ಫೇವ್ರೇಟ್ ಶಾಪ್ ಇದು. ಥ್ಯಾಂಕ್ ಯು ಸರ್. BBMP ಕೂಡ ನಮ್ಮ ಐತಿಹಾಸಿಕ ತಿಂಡಿ ಬೀದಿನ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿ ಬೇರೆ ದೇಶದಲ್ಲಿರೋ ಫುಡ್ ಸ್ಟ್ರೀಟ್ ರೇಂಜ್ಗೆ ಇಂಪ್ರೂವ್ ಮಾಡಿದ್ರೆ ಬೆಂಗಳೂರಿನ ಹಿರಿಮೆನ ಇನ್ನೂ ಹೆಚ್ಚಿಸಬಹುದು. Experience, first time we tried this. It's very refreshing and very nice. You should try it. ನಮ್ಮ ಜೊತೆ ಸಾಯಿ ಫಾಸ್ಟ್ ಫುಡ್ನ ಹರ್ಷ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಶಾಪ್? ಒಂದು 15 ವರ್ಷದಿಂದ ಇದೆ. ಹೇಗೆ ಏನೇನು ಸಿಗುತ್ತೆ ನಿಮ್ಮ ಹತ್ರ? ಇಡ್ಲಿ, ದೋಸೆ, ಒಬ್ಬಟ್ಟು, ಪಾವ್ ಭಾಜಿ, ವಡಾಪಾವ್, ದಬೇಲಿ, ತವಾ ಪಲಾವ್, ಬೆಣ್ಣೆ ಮಸಾಲ, ಮೈಸೂರು ಮಸಾಲ, ಪುಡಿ ಮಸಾಲ, ಬಾತ್ ಮಸಾಲ, ಚೀಸ್ ಮಸಾಲ, ಓಪನ್ ಮಸಾಲ, ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಕೋ ಒಬ್ಬಟ್ಟು, ವೆರೈಟಿ ಒಬ್ಬಟ್ಟಲ್ಲಿ ಸಿಗುತ್ತೆ. ಆಮೇಲೆ ಪಾವ್ ಭಾಜಿ ವೆರೈಟಿ ಇದೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಸರ್? ಮಧ್ಯಾಹ್ನ 3 ಗಂಟೆಯಿಂದ ನೈಟ್ 12 ಗಂಟೆ ತನಕ ಇರ್ತದೆ. ಹೇಗೆ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಯಾವ ರೀತಿ ಇದೆ? ಪರವಾಗಿಲ್ಲ, ಚೆನ್ನಾಗಿದೆ. ಏನಿಲ್ಲ. ಡೈಲಿ ಎಷ್ಟು ದೋಸೆ ಸೇಲ್ ಮಾಡ್ತೀರಾ? ಡೈಲಿ ಒಂದು ಮಿನಿಮಮ್ ಒಂದು 600-700 ದೋಸೆ, ಆಮೇಲೆ ಒಂದು 15 ಪ್ಯಾಕೆಟ್ ಪಾವ್ ಭಾಜಿ, ಹಾಗೆ ಒಬ್ಬಟ್ಟು ಒಂದು 600 ಒಬ್ಬಟ್ಟು ಮಾತಾಡಿದ್ದಿಲ್ಲ. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈಗ ಹರ್ಷಿತ್ ಆ್ಯಂಡ್ ಫ್ಯಾಮಿಲಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಹೇಳಿ, ಏನು ತಿಂದ್ರಿ? ನನ್ನ ಹೆಸರು ಗಗನ್ ಅಂತ. ಏನು ತಿಂದ್ರಿ? ಇಡ್ಲಿ. ಓಕೆ, ಮತ್ತೇನೇನು ತಿಂದ್ರಿ? ಇಡ್ಲಿ, ಆಮೇಲೆ ದೋಸೆ, ತವಾ ಪಲಾವು ಇಷ್ಟು ತಿಂದ್ವಿ. ಹೇಗೆ ಅನಿಸ್ತು ಇಲ್ಲಿ ನಿಮಗೆ ಫುಡ್ ಎಲ್ಲ? ಇಲ್ಲಿ ಸೂಪರ್, ನಾವು ಅವಾಗ್ಲಿಂದನೂ ಬರ್ತೀವಿ. ಇಲ್ಲಿ ವೆಜ್ ಮಾತ್ರ ಸಿಗೋದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದು, ವೆಜ್ ಮಾತ್ರ ಸಿಗೋದು, ಇಲ್ಲಿ ವೆಜಿಟೇರಿಯನ್ಸ್ ಮಾತ್ರ ಬರೋದು. ಓಕೆ, ನೀವೇನು ತಿಂದ್ರಿ? ಐಸ್ ಕ್ರೀಮ್. ಐಸ್ ಕ್ರೀಮ್ ತಿಂತವ್ರು. ನೀವೇನು ತಿಂದ್ರಿ ಮೇಡಮ್? ನಾವು ಮೊಸರು ಕೋಟ್ಬಳೆ ತಿಂದ್ವಿ, ಇಡ್ಲಿ ತಿಂದ್ವಿ, ದೋಸೆ ತಿಂದ್ವಿ. ಅದು ಆ್ಯಕ್ಚುಲಿ ವೆಜಿಟೇರಿಯನ್ದಿಂದ ಇದು ಬೆಸ್ಟ್ ಪ್ಲೇಸ್ ಇಲ್ಲಿರೋದು. ಎಲ್ಲರೂ ಆ್ಯಕ್ಚುಲಿ ಮೇನ್ ತಿನ್ನೋದಕ್ಕಿಂತ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಆಗ್ತೀವಲ್ಲ, ಅದೇ ಬೆಸ್ಟ್ ಆಪ್ಷನ್ ಇಲ್ಲಿ ಆ್ಯಕ್ಚುಲಿ. ಸರ್ ನೀವು ಹೇಳಿ, ಏನು ತಿಂದ್ರಿ?
ನಾವು ಸ್ಟಾರ್ಟಿಂಗು ಮಕ್ಕಳಿಗೆ ಟ್ವಿಸ್ಟರ್ ತೊಗೊಂಡ್ವಿ, ಅದಾದಮೇಲೆ ಐಸ್ ಕ್ರೀಮು, ಅದಾದಮೇಲೆ ಇಡ್ಲಿ ತೊಗೊಂಡ್ವಿ, ದೋಸೆ ತೊಗೊಂಡ್ವಿ. ಅವರೇ ಬೇಳೆ ದೋಸೆ ಅಂತ ಹೇಳ್ತಾರೆ, ಸೀಸನ್ ಇಲ್ಲಿಲ್ಲ, ಅವರೇ ಬೇಳೆ ದೋಸೆ ಸಿಕ್ಕಿಲ್ಲ. ತವಾ ಪಲಾವ್ ತೊಗೊಂಡ್ವಿ, ಆಮೇಲೆ ಪನ್ನೀರ್ ಪಲಾವ್ ತೊಗೊಂಡ್ವಿ, ಗೋವಾ ಒಬ್ಬಟ್ಟು ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ. ವೆಜ್ಜಲ್ಲಿ ಈ ಏರಿಯಾ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಬೆಂಗಳೂರಿನಲ್ಲಿ ಬೇಡ ಅನ್ಸುತ್ತೆ. ಇದು ಸೂಪರ್ ಆಗಿದೆ ಏರಿಯಾ. ನೀವು ಪ್ಯೂರ್ ವೆಜ್ಜಾ? ಹೌದೌದು, ಲಿಂಗಾಯಿಟ್ಸ್. ಪ್ರೈಸಿಂಗ್ ಎಲ್ಲ ಯಾವ ರೀತಿ ಅನ್ನಿಸ್ತು ನಿಮ್ಗೆ? ಪ್ರೈಸಿಂಗ್ ಎಲ್ಲ ಏನು ನೋ ಇಶ್ಯೂ. ಎಲ್ಲರೂ ಸೇರಿರೋದ್ರಿಂದ ಫ್ಯಾಮಿಲಿ ಎಲ್ಲ ಖುಷಿ ಆಗುತ್ತೆ. ಎಲ್ಲರೂ ಬಂದು ತಿನ್ನೋದಕ್ಕೆ ಖುಷಿ ಆಗುತ್ತೆ. ಪ್ರೈಸ್ ಏನು ನಾವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಮ್ಮ ಜೊತೆ ಮಾತಾಡಲಿಕ್ಕೆ ಹರ್ಷಿತ್ ಅವರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಏನು ತಿಂದ್ರಿ? ಇಲ್ಲಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಮಿರ್ಚಿ ಬಜ್ಜಿ ಆಗಿರ್ಬೋದು, ಕ್ಯಾಪ್ಸಿಕಮ್ ಬಜ್ಜಿ ಆಗಿರ್ಬೋದು. ಇಲ್ಲಿ ಡಿಫ್ರೆಂಟಾಗಿ ಏನಂದರೆ ಪೈನಾಪಲ್ ಬಜ್ಜಿ ಬರ್ತಾ ಇದೆ. ಪೈನಾಪಲ್ ಬಜ್ಜಿ ಮಾತ್ರ ಸೂಪರ್ ಆಗಿದೆ. ಅದಕ್ಕಿಂತ ಚೆನ್ನಾಗಿ ಕೋವಾ ಒಬ್ಬಟ್ಟಿದೆ, ಕೋವಾ ಒಬ್ಬಟ್ಟು ಸೂಪರು. ಮತ್ತು ಪನ್ನೀರ್ ಟಿಕ್ಕಾ ಇದ್ದಿದ್ದು ಸೂಪರ್ ಆಗಿರುತ್ತೆ. ಎಲ್ಲರೂ ಬನ್ನಿ, ಎಲ್ಲರೂ ತಿನ್ನಿ, ಎಂಜಾಯ್ ಮಾಡಿ. ಮೇಘನಾ ಅವ್ರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರಿಗೆ ಮಾತಾಡ್ಸೋಣ. ಮೇಡಮ್ ಏನು ತಿಂದ್ರಿ? ಪಾಲಕ್ ಗೋಬಿ. ಇಲ್ಲಿ ಏನೇನು ವೆರೈಟಿ ಇದೆ ಎಲ್ಲನೂ ಆಲ್ಮೋಸ್ಟ್ ಟೇಸ್ಟ್ ಮಾಡಿದ್ವಿ. ಎವ್ರಿ ಟೈಮ್ ಬಂದಾಗೂ ಡಿಫ್ರೆಂಟ್ ತೊಗೊತೀವಿ, ಡಿಫ್ರೆಂಟ್ ಟೇಸ್ಟ್ ಮಾಡ್ತೀವಿ. ಇವತ್ತು ಪಾಲಕ್ ಗೋಬಿ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು ಎಲ್ಲನೂ. ನಾವು ಆಮೇಲೆ ಮೊಸರು ಕೋಡ್ಬೇಳೆ, ಪಲಾವು, ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಪಲಾವ್ ಅಂತಾರೆ, ಅದು ಸಖತ್ತಾಗಿತ್ತು. ಇಲ್ಲಿ ಎಲ್ಲನೂ ಚೆನ್ನಾಗಿದೆ. ವೆಜಿಟೇರಿಯನ್ಸ್ಗೆ ಬೆಸ್ಟ್ ಪ್ಲೇಸ್ ಇದು. ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡಿದ್ರಾ? ತುಂಬ ಎಂಜಾಯ್ ಮಾಡಿದ್ವಿ ಮ್ಯಾಮ್. ಇದು ನೈಟ್ ಇಷ್ಟೊತ್ತಾದರೂ, ನೈಟ್ ಈಗ 11 ಗಂಟೆ ಆಗಿದೆ, ಆದರೂ ಕ್ರೌಡ್ ಇಷ್ಟಿದೆ, ಜಾತ್ರೆ ಥರ ಇದೆ. ನಿಮ್ಗೆ ಏನು ಅನ್ಸುತ್ತೆ ಮ್ಯಾಮ್? ತುಂಬ ಖುಷಿ ಆಗುತ್ತೆ. ವೆಜಿಟೇರಿಯನ್ಸ್ಗೆ ನೈಟ್ ಮೇಲೆ ಕಮ್ಮಿ ಅಂತ ಕೆಲವರು ಹೇಳ್ತಾರೆ, ಡೇ ಟೈಮಲ್ಲಿ ಅಷ್ಟೇ ಸಿಗುತ್ತೆ ಅಂತಾರೆ. ಬಟ್ ಏನು ಅಂತಂದರೆ ಇಷ್ಟು ಕ್ರೌಡ್ ಇರೋದು ನಮಗೂ ತುಂಬ ಖುಷಿ ಆಗುತ್ತೆ. ಮತ್ತೆ ಬರಬೇಕು ಅಂತ ಮತ್ತೆ ಫೀಲ್ ಆಗುತ್ತೆ. ಇಲ್ಲಿ 1ವರೆಗೂ ರೀಚ್ ಆಗುತ್ತೆ, 1:30ವರೆಗೂ ಇರುತ್ತೆ ನೈಟ್. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇದು ವಿ ವಿ ಪುರಂ ಫುಡ್ ಸ್ಟ್ರೀಟ್ನ ಸ್ಟೋರಿ ಆಗಿತ್ತು. ನೀವು ಕೂಡ ಬೆಂಗಳೂರಿಗೆ ಬಂದಾಗ ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಬನ್ನಿ ಹಾಗೂ ಇಲ್ಲಿ ಎಂಜಾಯ್ ಮಾಡಿ. ಧನ್ಯವಾದ.